ಚುನಾವಣಾ ಚಿತ್ರರಂಗದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪ ನೋಡ್ಕೊಂಬರೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಾಮುಂಡೇಶ್ವರಲ್ಲಿ ಆಗಿದೆಯಾ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ? ಜಿಟಿ ದೇವೇಗೌಡ ಸ್ಪರ್ಧೆಗೆ ಪ್ರಮುಖ ಕಾರಣ ಡಿಕೆಸಿಗೆ ಎಲ್ಲವೂ ಗೊತ್ತಂತೆ. ಒಳಗಡೆ ಏನಾಗಿದೆ, ಸೀಕ್ರೆಟ್ ರಾಜಕೀಯ ಏನನ್ನೋದು ನನಗೆಲ್ಲ ಗೊತ್ತು. ಅದನ್ನು ಹೇಳ್ತಾ ಹೋದ್ರೆ ಎಲ್ಲವೂ ಕೂಡ ಬಟ ಬಯಲಾಗುತ್ತೆ. 3 ತಿಂಗಳ ಹಿಂದೆ ಅಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಾ ನಿಮಗೆ ಅಂತ ಹೇಳಿ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್. ಇದು ಚಾಮುಂಡೇಶ್ವರ ಒಳ ರಾಜಕಾರಣದ ಗುಟ್ಟನ್ನ ಡಿಕೆ ಶಿವಕುಮಾರ್ ಬಯಲು ಮಾಡ್ತಾ ಇದ್ದಾರೆ. ಸೊ ಚಾಮುಂಡೇಶ್ವರಲ್ಲಿ ಏನಾಯ್ತು ಗೊತ್ತಾ ನಿಮಗೆ, ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಅನ್ನುವಂತ ಏನು ಮಾತನ್ನ ಡಿಕೆ ಶಿವಕುಮಾರ್ ಮಾಧ್ಯಮದ ಮುಂದೆ ಇವತ್ತು ಬಿಚ್ಚಿಟ್ಟಿದ್ದಾರೆ. 3 ತಿಂಗಳ ಹಿಂದೆ ನಡೆದಿದ್ದೇನು ಗೊತ್ತಾ, ಬೆಳವಣಿಗೆ ಗೊತ್ತನ್ರಿ ನಿಮ್ಗೆ ಏನು ಅಂತ ಪ್ರಶ್ನೆ ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಸೊ ಇವತ್ತು ಡಿಕೆ ಶಿವಕುಮಾರ್ ಬೆಂಗಳೂರಲ್ಲಿ ಮಾತಾಡಿದರೆ ಟಿಕೆಟ್ ಪಟ್ಟಿ ಹೊರಗೆ ಬರ್ತಾ ಇದ್ದಾಗೆ ನೋಡಿ ಹೇಳ್ತೀನಿ ಕೇಳಿ. ಸಿಎಂಗೆ ಆ ಕ್ಷೇತ್ರ ಏನು ಅನ್ನೋದು ಗೊತ್ತಿದೆ. ಮಾಧ್ಯಮದಲ್ಲಿ ಏನೇ ಚರ್ಚೆ ಆಗ್ತಾ ಇರ್ಬೋದು, ಏನೇ ಮಾತಾಡ್ಬೋದು. ಒಬ್ಬ ಮುಖ್ಯಮಂತ್ರಿ ನಿಂತ್ಕೊಂಡಾಗ ಒಬ್ಬ ಮುಖ್ಯಮಂತ್ರಿನ ಯಾರು ಮನೆಗೆ ಬಂದಂತ ಲಕ್ಷ್ಮಿನ ಹೊರಗಡೆ ಕಳಿಸ್ತಾರೇನ್ರಿ? ಅವ್ರೇನು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಏನು ತಡ್ರಲ್ಲ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರದೇ ಕ್ಷೇತ್ರ. 4-5 ಬಾರಿ ಅಲ್ಲಿ ಗೆದ್ದಿದ್ದಾರೆ, 5-6 ಬಾರಿ ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಎಲ್ಲ ಕ್ಷೇತ್ರದ ಜನರ ನಾಡಿ ಎಲ್ಲ ಕೂಡ ಗೊತ್ತಿದೆ ಅವ್ರಿಗೆ. ಖಂಡಿತ ಎಲ್ಲೆಲ್ಲಿ ನನ್ನನ್ನ ಬೇಕು ಅಂತ ಅವಶ್ಯಕತೆ ಇದೆ ಎಲ್ಲ ಕಡೆ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಹೇಳ್ತೀನಿ ಕೇಳಿ. ಸಿಎಂಗೆ ಆ ಕ್ಷೇತ್ರ ಏನು ಅನ್ನೋದು ಗೊತ್ತಿದೆ. ಮಾಧ್ಯಮದಲ್ಲಿ ಏನೇ ಚರ್ಚೆ ಆಗ್ತಾ ಇರ್ಬೋದು, ಏನೇ ಮಾತಾಡ್ಬೋದು. ಒಬ್ಬ ಮುಖ್ಯಮಂತ್ರಿ ನಿಂತ್ಕೊಂಡಾಗ ಒಬ್ಬ ಮುಖ್ಯಮಂತ್ರಿನ ಯಾರು ಮನೆಗೆ ಬಂದಂತ ಲಕ್ಷ್ಮಿನ ಹೊರಗಡೆ ಕಳಿಸ್ತಾರೇನ್ರಿ? ಅವ್ರೇನು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಏನು ತಡ್ರಲ್ಲ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರದೇ ಕ್ಷೇತ್ರ. 4-5 ಬಾರಿ ಅಲ್ಲಿ ಗೆದ್ದಿದ್ದಾರೆ, 5-6 ಬಾರಿ ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಎಲ್ಲ ಕ್ಷೇತ್ರದ ಜನರ ನಾಡಿ ಎಲ್ಲ ಕೂಡ ಗೊತ್ತಿದೆ ಅವ್ರಿಗೆ. ಖಂಡಿತ ಎಲ್ಲೆಲ್ಲಿ ನನ್ನನ್ನ ಬೇಕು ಅಂತ ಅವಶ್ಯಕತೆ ಇದೆ ಎಲ್ಲ ಕಡೆ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಹೇಳ್ತೀನಿ ಕೇಳಿ. ಇದು ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ. ಚಾಮುಂಡೇಶ್ವರಲ್ಲಿ ಏನಾಗ್ತಾ ಇದೆ ಗೊತ್ತಾ ನಿಮಗೆ, 3 ತಿಂಗಳಿಂದ ಏನ್ ನಡೆದಿದೆ ಅನ್ನುವಂಥದ್ದು ಅದನ್ನೆಲ್ಲವೂ ಕೂಡ ನಾನು ಬಯಲು ಮಾಡಿದ್ರೆ ನಿಮ್ಗೆ ಅಚ್ಚರಿ ಕಾಣುತ್ತೆ. ಸೊ ಸಿದ್ದರಾಮಯ್ಯ ಆ ಕ್ಷೇತ್ರದಲ್ಲಿ ಲಕ್ಷ್ಮಿ ಇದ್ದಾಗೆ ಯಾರಾದ್ರೂ ಬಿಟ್ಕೊಡ್ತಾರೇನ್ರಿ? ಮನೆಗೆ ಬಂದ ಲಕ್ಷ್ಮಿನ ಯಾರಾದ್ರೂ ಹೊರಗೆ ಹಾಕ್ತಾರೇನ್ರಿ? ಸೊ ಅಲ್ಲಿ ಈಗಾಗಲೇ 4-5 ಬಾರಿ ಅವ್ರು ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಸೊ ಆ ಕ್ಷೇತ್ರದ ಜನ ಅವರನ್ನ ಕೈ ಬಿಡಲ್ಲ. ಆದ್ರೆ ನಿಮ್ಗೆ ಗೊತ್ತಾ 3 ತಿಂಗಳಿಂದ ಏನಾಗಿದೆ ಅನ್ನುವಂಥದ್ದು, ಚಾಮುಂಡೇಶ್ವರಿ ಕ್ಷೇತ್ರದ ಚದುರಂಗದ ಆಟದಲ್ಲಿ ಏನೇನಾಗಿದೆ ಅಂತ ಗೊತ್ತಾ ಅನ್ನುವಂಥ ಒಂದು ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಇಲ್ಲಿ ರಾಜಕೀಯ ಒಳ ಒಪ್ಪಂದ ಆಗಿದೆ ಅನ್ನುವಂಥ ಒಂದು ಏನಂತ ಇಂಡೈರೆಕ್ಟ್ ಆದಂಥ ಒಂದು ಅದು ಸುಳಿವನ್ನು ಕೂಡ ಡಿಕೆ ಶಿವಕುಮಾರ್ ಬಿಟ್ಟುಕೊಟ್ಟಿದ್ದಾರೆ. ಇದು ಪಟ್ಟಿ ಬಿಡುಗಡೆ ನಂತರ ಹೊರಬರ್ತಾ ಇರತಕ್ಕಂಥ ಒಂದು ಭಿನ್ನವಾದಂಥ ಹೇಳಿಕೆಗಳು. ಸೊ ಚಾಮುಂಡೇಶ್ವರಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. 3 ತಿಂಗಳಿಂದ ಏನಾಯಿತು ಚಾಮುಂಡೇಶ್ವರಿ ನಿಮ್ಗೆ ಗೊತ್ತೇನ್ರಿ ಅಂತೇಳಿ ನೇರವಾಗಿ ಮಾಧ್ಯಮದವ್ರನ್ನೇ ಪ್ರಶ್ನೆ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕರೆದರೆ ನಾನು ಎಲ್ಲ ಕಡೆ ಕೂಡ ಪ್ರಚಾರಕ್ಕೆ ಹೋಗ್ತೀನಿ. ಸಿದ್ದರಾಮಯ್ಯ ಅವರಿಗೆ ಈ ಕ್ಷೇತ್ರ ಹೊಸದಲ್ಲ, 4-5 ಬಾರಿ ಗೆಲುವನ್ನು ಕಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಡಿಕೆ ಶಿವಕುಮಾರ್ ನಿವಾಸ ಬಳಿ ನಮ್ಮ ರಾಜಕೀಯ ಹಿರಿಯ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿದ್ದಾರೆ. ಹಳಕಟ್ಟಿ, ಇವತ್ತು ಡಿಕೆ ಶಿವಕುಮಾರ್ ಏನು ಪಟ್ಟಿಯ ಬಿಡುಗಡೆ ನಂತರ ಏನು ಬಹಳ ಆವೇಶದಲ್ಲಿ ಇವತ್ತು ರಾಜಕೀಯವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. 3 ತಿಂಗಳ ಹಿಂದೆ ಚಾಮುಂಡೇಶ್ವರಿ ಏನಾಗಿತ್ತು ಗೊತ್ತಾ ನಿಮ್ಗೆ ಅಂತ ಹೇಳಿದರೆ, ಸೊ ಹಾಗಾದ್ರೆ ಚಾಮುಂಡೇಶ್ವರಿಯ ಚದುರಂಗ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಕದನ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೆ ಡಿಕೆ ಶಿವಕುಮಾರ್ ಮಾತಿನ ಅರ್ಥ ನೋಡ್ತಾ ಇದ್ರೆ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಒಂದು ರೀತಿ ಶಕ್ತಿಯುತವಾಗಿ ನಾವೆಲ್ಲ ಕೂಡ ಜೊತೆಗಿದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರ. ಖಂಡಿತವಾಗಿಯೂ ಲಕ್ಷ್ಮಣ್, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಒಂದು ಜೋಶ್ನಲ್ಲಿನೇ ಒಂದು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಮತ್ತು ಟಿಕೆಟ್ ಸಿಕ್ಕಿರ್ತಕ್ಕಂತಹ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಅಸಮಾಧಾನಗೊಂಡಿರ್ತಕ್ಕಂತಹ ಒಂದು ಆಕಾಂಕ್ಷಿಗಳಾಗಿರ್ಬೋದು ಮತ್ತು ಏನು ಮೊಳಕಾಲ್ಮೂರಿನ ಒಂದು ಬಿಜೆಪಿ ಟಿಕೆಟ್ ವಂಚಿತ ತಿಪ್ಪೇಸ್ವಾಮಿ ಇದ್ದಾರೆ ಶಾಸಕ, ಅವರು ಕೂಡ ಒಂದು ಭೇಟಿ ಮಾಡಿ ಚರ್ಚೆ ಮಾಡಿ ಹೋದ್ರು ಅಂತ ಹೇಳ್ಬೋದು. ಈ ಎಲ್ಲ ವಿಚಾರಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಸಂದರ್ಭದಲ್ಲಿ ಚಾಮುಂಡೇಶ್ವರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ಪರ್ಧೆ ಟಫ್ ಆಗ್ಬೋದ ಅಂತಕ್ಕಂಥ ಪ್ರಶ್ನೆ ಕೂಡ ಉತ್ತರವನ್ನ ಹೇಳಿದ್ರು. ಅಂದ್ರೆ ಅವರು ಉತ್ತರವನ್ನು ಹೇಳಿದ್ ನೋಡಿದ್ರೆ
ಎಲ್ಲೋ ಒಂದ್ ಕಡೆ ಈ ಹಿಂದೆ ಒಳ ಒಪ್ಪಂದ ಆಗಿತ್ತು ಆ ಕ್ಷೇತ್ರದ ಬಗ್ಗೆ ಅಂತಕ್ಕಂಥ ಒಂದು ಪರೋಕ್ಷವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಅವ್ರು ನೀಡಿದ್ರು ಅಂತ ಹೇಳ್ಬೋದು. ಅಂದ್ರೆ 3 ತಿಂಗಳು ಅಲ್ಲಿ ಏನಾಗಿತ್ತು ಅಂತ ಏನಾದ್ರೂ ಬಾಯಿ ಬಿಟ್ರೆ ಒಂದು ಮಹಾ ಸ್ಫೋಟವೇ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಅದನ್ನ ನಾನು ಈಗ ಹೇಳಿಕ್ ಹೋಗಲ್ಲ, ಸಮಯ ಬಂದಾಗ ಎಳೆಯಾಗಿ ನಾನು ಬಿಚ್ಚಿಡ್ತೇನೆ. ಒಬ್ಬ ಮುಖ್ಯಮಂತ್ರಿ ಆದವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಆ ಜನ ಬೇಡ ಅಂತಾರೇನ್ರಿ? ಮನೆಗೆ ಲಕ್ಷ್ಮಿ ಬರ್ತಾರೆ ಅಂತಂದ್ರೆ ಜನ ಬೇಡ ಅಂತಾರೇನ್ರಿ? 6 ಚುನಾವಣೆಯನ್ನ ಮುಖ್ಯಮಂತ್ರಿಗಳು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆ ಕ್ಷೇತ್ರದ ಜನರ ನಾಡಿ ಮಿಡಿತ ಮತ್ತು ಮತದಾರರ ಒಂದು ನಾಡಿ ಮಿಡಿತ ಮುಖ್ಯಮಂತ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರಲ್ಲಿ ಗೆದ್ದೇ ಗೆಲ್ತಾರೆ ಮತ್ತು ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಒಂದ್ ವೇಳೆ ನೀವು ಚಾಮುಂಡೇಶ್ವರಿಗೆ ಪ್ರಚಾರಕ್ಕೆ ಹೋಗ್ತೀರಾ ಅಂತಕ್ಕಂಥ ಮಾತನ್ನು ಕೂಡ ಕೇಳಿದಾಗ ಎಲ್ಲಿ ಪ್ರಚಾರಕ್ಕೆ ನಾನು ಕರೀತಾರೆ, ಎಲ್ಲಿ ಅಗತ್ಯ ಇದೆ ಅಲ್ಲಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ. ಪಕ್ಷದಲ್ಲಿ ಯಾವುದು ಒಡಕು ಇಲ್ಲ, ಬಂಡಾಯವೂ ಇಲ್ಲ, ಏನೂ ಇಲ್ಲ. ಕಾಂಗ್ರೆಸ್ನ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಏನೆಲ್ಲ ಅಸಮಾಧಾನಿತರಿದ್ರು, ಏನೆಲ್ಲ ಒಂದು ಟಿಕೆಟ್ ವಂಚಿತರಿದ್ರು, ಅವರೆಲ್ಲರನ್ನು ಕರೆದು ಕೂಡಿಸಿ ಮಾತನಾಡಿ ಅವರನ್ನ ಸಮಾಧಾನ ಪಡಿಸ್ತಕ್ಕಂಥ ಒಂದು ಮಾತನ್ನು ಕೂಡ ಅವರಿಗೆ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಬೇಕು, ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಬಳಿಕ ನಿಮಗೆ ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಒಂದು ಡಿ ಕೆ ಶಿವಕುಮಾರ್ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಬಂಡ ಎದ್ದಿದೆ ಅಲ್ವಾ, ಇದು ತಾತ್ಕಾಲಿಕ ಮಾತ್ರ, 1-2 ದಿವಸದಲ್ಲಿ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು. ಲಕ್ಷ್ಮಣ್, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೂಡ ಈಗ ಒಂದು ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಾಗ ಒಂಥರ ಜೋಶ್ ಬಂದಿದೆ. ಅಂದ್ರೆ ಕಳೆದ ಪಟ್ಟಿ ರೆಡಿ ಆಗೋವರೆಗೂ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡಿರಲಿಲ್ಲ. ಪಟ್ಟಿ ಮುಗಿತಾ ಇದ್ದಾಗ, ಯಾಕಂದ್ರೆ ಅವರು ಕೂಡ ತಮ್ಮ ಬೆಂಬಲಿಗರಿಗೆ ಬೇಕಾದರೂ ಟಿಕೆಟ್ ಕೊಟ್ಟಿದೆ, ಅಂದ್ರೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಎಲ್ಲೋ ಒಂದ್ ಕಡೆ ಅವರ ಜೋಶಿಗೆ ಕಾರಣ ಕೂಡ ಅನಿಸ್ತಾ ಇದೆಯೇ ಶ್ರೀನಿವಾಸ್? ಖಂಡಿತವಾಗಿಯೂ ಲಕ್ಷ್ಮಣ್, ಯಾಕೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು, ಕುರ್ಚಿ ಇರೋದು ಒಂದು ಮಾತ್ರ, ಇದು ಎಲ್ಲರಿಗೂ ಶೇರ್ ಆಗಬೇಕು ಅಂತಕ್ಕಂಥದ್ದು. ಅಂದ್ರೆ ಯಾರಿಗೆ ಟಿಕೆಟ್ ಪದೇ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ರು, ಆ ಸ್ಥಾನಮಾನಗಳಲ್ಲಿ ಮುಂದೆ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಸುಳಿವು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಬಹುದು. ಅಂದ್ರೆ ಮುಂದೆ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಮುಖ್ಯಮಂತ್ರಿ ಒಂದು ಸ್ಥಾನ ಏನಿದೆ ಆ ಸ್ಥಾನ ಒಬ್ಬರಿಗೆ ಸೀಮಿತವಾಗಲ್ಲ, ಎಲ್ಲರಿಗೂ ಕೂಡ ಒಂದು ಕ್ರಮವಾಗಿ ಅದರ ಹಂಚಿಕೆ ಆಗುತ್ತೆ ಒಂದು ಆ ಸ್ಥಾನಮಾನ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ಕೆಲವೊಂದಿಷ್ಟು ನಾಯಕರಿಗೆ ಹೈಕಮಾಂಡ್ ವಹಿಸಿದೆ. ಅಂದ್ರೆ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ಕ್ಷೇತ್ರಗಳು, ಖರ್ಗೆ ಅವರಿಗೆ ಒಂದಿಷ್ಟು ಕ್ಷೇತ್ರಗಳು, ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಕ್ಷೇತ್ರಗಳನ್ನ ಹಂಚಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಬೊಮ್ಮನಹಳ್ಳಿ ಏನಿದೆ, ಆ ಬೊಮ್ಮನಹಳ್ಳಿಯಲ್ಲಿ ನಾನು ಮಹಿಳೆಯರಿಗೆ ಒಬ್ಬರಿಗೆ ಟಿಕೆಟ್ ಕೊಡಿಸಿದ್ದೇನೆ, ಅಲ್ಲಿ ಅವರು ಅಭ್ಯರ್ಥಿ ಅಲ್ಲ, ಖುದ್ದು ನಾನೇ ಅಭ್ಯರ್ಥಿ. ಇವತ್ತಿನಿಂದನೇ ಈಗಲಿಂದ ನಾನು ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಎಲ್ಲೆಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆ ಒಂದು ಜೋಶು ಮತ್ತೆ ಅವರ ಬಾಡಿ ಲ್ಯಾಂಗ್ವೇಜು ಮತ್ತೆ ಅವರ ಆ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಾ ಇದ್ರೆ, ಒಂದು ಚೇರ್ ಅಂತ ತಾವು ಒಂದು ಶಬ್ದ ಬಳಸ್ತೀರಿ, ಚೇರ್ ಇರೋದು ಒಂದೇನು ಅಂತಂದ್ರೆ ಒಂದು ರೀತಿ ಮುಂದಿನ ದಿನಗಳಲ್ಲಿ ರೋಸ್ಟರ್ ಸಿಸ್ಟಮ್, ಒಂದು ರೀತಿ ಸಿನಿಯಾರಿಟಿ ಕ್ಯೂನಲ್ಲಿ ಇರ್ತಕ್ಕಂಥವ್ರು ಕೂಡ ಒಂದೊಂದು ಅವಕಾಶ ಸಿಗ್ತವೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇರ್ಬೋದಾ ಹೈಕಮಾಂಡ್ ಆ ರೀತಿಯಾದಂತ ಆಲೋಚನೆ ಮಾಡೋದೇ ಆದ್ರೆ? ಸೊ ಸಿದ್ದರಾಮಯ್ಯ ಅವರು ಕೂಡ ಈಗ 5 ವರ್ಷ ಸಿಎಂ ಆಗಿದ್ರೆ, ಮತ್ತೆ ಮುಂದಿನ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆ ರೀತಿ ರೋಸ್ಟರ್ ಸಿಸ್ಟಮ್ ಬಂದ್ರೆ ಡಿ ಕೆ ಶಿವಕುಮಾರ್ ಕ್ಯೂನಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಅನ್ನುವಂಥ ಮೆಸೇಜ್ ಅಂತ. ಖಂಡಿತವಾಗಿ ಲಕ್ಷ್ಮಣ, ಅವರ ಒಂದು ಹೇಳಿಕೆ ಮತ್ತು ಅವರ ಒಂದು ಜೋಶು, ಅವರ ಒಂದು ಮಾತನಲ್ಲಿರ್ತಕ್ಕಂಥ ಕಾನ್ಫಿಡೆನ್ಸ್ ಅನ್ನ ನೋಡಿದ್ರೆ ಇದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸುಳಿವು ನೀಡಿದೆ. ಒಂದ್ ವೇಳೆ ಮುಂಬರ್ತಕ್ಕಂಥ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಏನು ಇರ್ತಕ್ಕಂಥ ಮುಖ್ಯಮಂತ್ರಿ ಚೇರ್ ಒಂದೇನಿದೆ ಅದು ಎಲ್ಲರಿಗೂ ಕೂಡ ಹಂಚಿಕೆ ಆಗತ್ತೆ ಅಂತಕ್ಕಂಥ ಒಂದು ಸುಳಿವನ್ನ ಹೈಕಮಾಂಡ್ ಮೋಸ್ಟ್ಲಿ ಈ ನಾಯಕರಿಗೆ ನೀಡಿರಬಹುದು. ಯಾಕಂದ್ರೆ ಮುಖ್ಯಮಂತ್ರಿಯ ಒಂದು ಆಕಾಂಕ್ಷಿಗಳಲ್ಲಿ ಪ್ರಬಲ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಕೂಡ ಆಗಿದ್ದಾರೆ, ಒಂದ್ ಕಡೆ ಪರಮೇಶ್ವರ್ ಕೂಡ ಇದ್ದಾರೆ, ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದ್ದಾರೆ, ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಹೀಗಾಗಿ ಮುಂಬರ್ತಕ್ಕಂಥ ಅವಧಿಯಲ್ಲಿ ಏನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ಎಲ್ಲ ಮುಖಂಡರಿಗೂ ಕೂಡ ಮುಖ್ಯಮಂತ್ರಿಯ ಒಂದು ಹುದ್ದೆ ಸಮಾನವಾಗಿ ಹಂಚಿಕೆ ಆಗುತ್ತಾ ಅಂತಕ್ಕಂಥದ್ದು ಆ ಒಂದು ಅರ್ಥದಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರ ಅಂತಕ್ಕಂಥದ್ದು. ಅಂದ್ರೆ ಕಳೆದ ರಾತ್ರಿ ಕೂಡ ಅವರೊಂದು ಮಾತನ್ನು ಕೂಡ ಹೇಳಿದ್ರು, ಏನ್ ಇವಾಗ 218 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ, ಇದರಲ್ಲಿ 130 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸಭರಿತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು. ಹೀಗಾಗಿನೇ ಕೂಡ ಇವತ್ತು ಒಂದು ಅವ್ರ ಮುಖದಲ್ಲಿರ್ತಕ್ಕಂಥ ವಿಶ್ವಾಸ, ಅವ್ರ ಮಾತಲ್ಲಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನ ನೋಡಿದ್ರೆ ಈ ಹಂಚಿಕೆ ವಿಚಾರ ಆಗಿರ್ಬೋದು, ಶೇರಿಂಗ್ ವಿಚಾರ ಆಗಿರ್ಬೋದು, ಹೈಕಮಾಂಡ್ ಸುಳಿವು ನೀಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯ ಮುಖಂಡರು ಕೂಡ ಒಗ್ಗಟ್ಟಿನಿಂದ ಎಲ್ಲ ಬಂಡಾಯವನ್ನ ಒಂದು ಶಮನಗೊಳಿಸಿ ಪಕ್ಕಕ್ಕಿಟ್ಟು ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಅವ್ರು ಆಡಿದ್ರು. ಲಕ್ಷ್ಮಣ್, ಎಸ್, ಧನ್ಯವಾದ ಶ್ರೀನಿವಾಸ್. ನಮ್ಮ ಹಿರಿಯ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ಹೆಚ್ಚಿನ ಮಾಹಿತಿ ಕೊಡ್ತಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಪಟ್ಟಿ ಬಿಡುಗಡೆ ನಂತರ ಬಂದು ಹೊರಗಡೆ ಮಾತಾಡಿರ್ತಕ್ಕಂಥ ನೋಡಿದ್ರೆ ಚಾಮುಂಡೇಶ್ವರಿ ಒಳ ರಾಜಕಾರಣದ ಬಗ್ಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ,
ಅಲ್ಲಿಯ ರಾಜಕೀಯ ಮುಂದಿನ ಏನು ಕ್ಷಣ ಇದೆ ಅವೆಲ್ಲವೂ ಕೂಡ ನೋಡ್ತಾ ಹೋಗಿ ಪರದೆ ಮೇಲೆ ಏನಾಗುತ್ತೆ. ಅವರು ಕೂಡ 5-6 ಬಾರಿ ಗೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಅಷ್ಟು ಸಲೀಸಲ್ರಿ, ಮನೆಗೆ ಬಂದಂಥ ಲಕ್ಷ್ಮಿನ ಯಾರು ಕೂಡ ಬಿಟ್ಕೊಡ್ತಾರೇನ್ರಿ ಅನ್ನುವಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಚೇರ್ ಒಂದೇ ಇರುತ್ತೆ, ಅದೆಲ್ಲರೂ ಕೂಡ ಹಂಚ್ಕೋಬೇಕನ್ನುವಂಥ ಒಂದು ಸಣ್ಣ ಒಳ ರಾಜಕಾರಣದ ತಿರುಳನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಇವತ್ತು ಮತ್ತೇನು ಹೇಳಿದ್ರು ನೋಡೋಣ. ಹಿಂದೆ ಏನ್ ನಡೆದಿತ್ತು, ಒಳಗಡೆ 3 ತಿಂಗಳಿಂದ ಏನ್ ನಡೆದಿತ್ತು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಾ. ನಾನು ಆ ತರ ಸ್ಫೋಟಕ ಸುದ್ದಿಗಳನ್ನ, ಆಂತರಿಕವಾಗಿ ನಡೆದಂತ ಸ್ಫೋಟಕ ಸುದ್ದಿಗಳನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗುದು. ಹಿಂದೆ ಏನ್ ನಡೆದಿತ್ತು, ಒಳಗಡೆ 3 ತಿಂಗಳಿಂದ ಏನ್ ನಡೆದಿತ್ತು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಾ. ನಾನು ಆ ತರ ಸ್ಫೋಟಕ ಸುದ್ದಿಗಳನ್ನ, ಆಂತರಿಕವಾಗಿ ನಡೆದಂತ ಸ್ಫೋಟಕ ಸುದ್ದಿಗಳನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗುದು. ಹಿಂದೆ ಏನ್ ನಡೆದಿತ್ತು, ಒಳಗಡೆ 3 ತಿಂಗಳಿಂದ ಏನ್ ನಡೆದಿತ್ತು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಾ. ನಾನು ಆ ತರ ಸ್ಫೋಟಕ ಸುದ್ದಿಗಳನ್ನ, ಆಂತರಿಕವಾಗಿ ನಡೆದಂತ ಸ್ಫೋಟಕ ಸುದ್ದಿಗಳನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗುದು. ಇನ್ನು ಚಾಮುಂಡೇಶ್ವರಿಯ ಪ್ರಚಾರ ಭರಾಟೆ ಜೋರ ಕಂಡು ಬಂದಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರ ಶುರು ಮಾಡಿದರೆ, ಮತ್ತೊಂದು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಚಾಮುಂಡೇಶ್ವರಿ ಅಖಾಡದಲ್ಲಿ ಜಿ ಟಿ ದೇವೇಗೌಡರ ಪರವಾಗಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇಬ್ರು ಕೂಡ ಅಟ್ ಎ ಟೈಮ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಬ್ರು ನಾಯಕರು ಕೂಡ ಪ್ರಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು. ಸೊ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಕುಮಾರಸ್ವಾಮಿ. ಸೊ ಚಾಮುಂಡೇಶ್ವರಿ ಅಖಾಡ ರಂಗೇರ್ತಾ ಇದೆ. ಪಟ್ಟಿ ಫೈನಲ್ ಆಗ್ತಿದ್ದ ಹಾಗೆ ಚಾಮುಂಡೇಶ್ವರಿ ಒಂದೇ ಕ್ಷೇತ್ರ ಅನ್ನುವಂಥ ಒಂದು ಮೆಸೇಜ್ ಹೈಕಮಾಂಡ್ ಕೊಟ್ಟ ಮೇಲೆ ಸಿಎಂ ಸಿದ್ದರಾಮಯ್ಯ ಸೊ ಬೆಳಿಗ್ಗೆನೇ ನೇರವಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ತೆರಳಿದರೆ, ಪ್ರಚಾರ ಮನೆ ಮನೆಗೆ ತೆರಳಿ ಇವತ್ತು ಮೆರವಣಿಗೆ ಮೂಲಕ ಪ್ರಚಾರ ಯಾತ್ರೆ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ನಿನ್ನೆಯಿಂದಲೇ 3 ದಿನಗಳ ಒಂದು ಪ್ರಚಾರ ಕಾರ್ಯವನ್ನು ಚಾಮುಂಡೇಶ್ವರಿ ಕೈಗೊಂಡಿದ್ದಾರೆ. ಇವತ್ತು 2ನೇ ದಿನ ಒಂದು ಕಡೆ ಜಿ ಟಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಮತ್ತೆ ಪ್ರಚಾರದ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಸೊ ಚಾಮುಂಡೇಶ್ವರಿಯ ಕ್ಷೇತ್ರ ಮತ್ತೆ ರಂಗೇರ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಕ್ಷೇತ್ರದಲ್ಲಿ ಮತ್ತೊಂದು ಸುತ್ತಿನ ಪ್ರಚಾರಕ್ಕೆ ಇವತ್ತು ಅಣಿಯಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಶುರು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ನ ಹುರಿಯಾಳನ ಪರವಾಗಿ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನು 2ನೇ ದಿನಕ್ಕೆ ಮುಂದುವರೆದಿದೆ. ಇವತ್ತು 2ನೇ ದಿನ ಕುಮಾರಸ್ವಾಮಿ ಚಾಮುಂಡಿ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಹಾಗೆ ಇವತ್ತು ನಿನ್ನೆ ದೆಹಲಿಯಿಂದ ಬಂದಂಥ ಪಟ್ಟಿಯನ್ನು ಫೈನಲ್ ಆದ ನಂತರ ಇವತ್ತು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಹೋಗಿದ್ದಾರೆ. ಅಲ್ಲಿ ಅವರ ಕಾರ್ಯಕರ್ತರು, ಅಭಿಮಾನಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೈಯಲ್ಲಿ ಖಡ್ಗವನ್ನು ಕೊಟ್ಟು ಇವತ್ತು ಪ್ರಚಾರವನ್ನು ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ತಮ್ಮ ಅಭಿಮಾನಿಗಳು, ಬೆಂಬಲಿಗರ ತಾಳಕ್ಕೆ ಹೆಜ್ಜೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು, ಕೈಯಲ್ಲಿ ಖಡ್ಗ ಹಿಡಿದು ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಂಟ್ರಿ ಆಗಿದೆ. ಸೊ ಒಂದು ಕಡೆ ಹಾಲಿ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಇಬ್ಬರು ಕೂಡ ಇವತ್ತು ಚಾಮುಂಡೇಶ್ವರಿ ಅಖಾಡದಲ್ಲಿ ಚುನಾವಣಾ ಪ್ರಚಾರವನ್ನು ಅಟ್ ಎ ಟೈಮ್ ಶುರು ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಬೇಕನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬಿಕ್ಕಟ್ಟಿತ್ತು ಅದು ಈಗ ಸಂಪೂರ್ಣವಾಗಿ ಶಮನ ಆಗಿದೆ. ಆದರೆ ಆ ವಿಚಾರ ಏನಿತ್ತು, ಚಾಯ್ಸ್ ಯಾರು ಯಾವ ಕ್ಷೇತ್ರ ನಿಲ್ಬೇಕನ್ನುವಂಥದ್ದು ಸಿದ್ದರಾಮಯ್ಯವ್ರಿಗೆ ಬಿಟ್ಟುಕೊಟ್ಟಿದ್ದು. ನೀವು ಚಾಮುಂಡೇಶ್ವರಿ ನಿಲ್ತೀರಾ, ಬಾದಾಮಿ ಅನ್ನುವಂಥದ್ದು ಹೈಕಮಾಂಡ್ ಸಿಎಂ ನಡುವೆ ನಡೀತಾ ಇತ್ತು, ಸಾಧಕ ಬಾಧಕಗಳ ಲೆಕ್ಕಾಚಾರ. ಕೊನೆ ಗಳಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧೆಗಿಳಿಯುವ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ಬೆಂಗಳೂರಿನ 28 ಕ್ಷೇತ್ರಗಳು ಕೂಡ ಪ್ರಭಾವ ಬೀರಲಿಕ್ಕೆ ಶಾಂತಿನಗರ ಮೇಲೆ ಕೂಡ ಸಿಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದ್ರ ಜೊತೆಗೇನೆ ಬಾದಾಮಿಯಲ್ಲೂ ಕೂಡ ಹಾಗೆ ಓಪನ್ ಆಗಿದೆ ಅನ್ನುವಂಥ ಮಾತು ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ಈಗ ಚಾಮುಂಡೇಶ್ವರಿಯಲ್ಲಿ ಕೂಡ ಕಣಕ್ಕಿಳಿದ್ರು ಇನ್ನೊಂದು ಕ್ಷೇತ್ರದ ಆಸೆ ಬಿಟ್ಟುಕೊಟ್ಟಿಲ್ಲ. 2 ಕ್ಷೇತ್ರದ ಸಿಎಂ ಸ್ಪರ್ಧೆ ವಿಚಾರಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಬಾದಾಮಿ ಹಾಗೂ ಶಾಂತಿನಗರ ಮುಕ್ತ ಆದರೆ ಓಪನ್ ಆಗಿಟ್ಕೊಂಡಿದ್ದಾರೆ. ಅಲ್ಲಿ ಈ ಕೊನೆ ಕ್ಷಣದವರೆಗೂ ಕೂಡ ಹೈಕಮಾಂಡ್ ಆ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಣಕ್ಕಿಳಿಸಬಹುದಾ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದೆ. ಹಾಗಾಗಿ ದೇವರಾಜ್ ಪಾಟೀಲ್ಗೆ ಟಿಕೆಟ್ ನೀಡಿರೋದು ಚಿಮ್ಮನಕಟ್ಟಿಗೆ ಇಷ್ಟ ಅಲ್ಲ. ದೇವರಾಜ್ ಪಾಟೀಲ್ ಸಿದ್ದರಾಮಯ್ಯ ಅವರಿಗೆ ತುಂಬ ಆಪ್ತರು. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ದೇವರಾಜ್ ಪಾಟೀಲ್ ಕಣದಿಂದ ಹಿಂದೆ ಸರಿತಾರೆ, ಸಿದ್ದರಾಮಯ್ಯ ಅಲ್ಲಿಗೆ ಹೋಗ್ತಾರೆ ಅನ್ನುವಂಥ ಒಂದು ಚರ್ಚೆ ಕೂಡ ಕಾಂಗ್ರೆಸ್ನ ಏನು ಆಂತರಿಕವಾಗಿ ನಡೀತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಈಗಲೂ ಕೂಡ ಇನ್ನೊಂದು ಕ್ಷೇತ್ರದ ಆಸೆಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಹೈಕಮಾಂಡ್ ನಿಮಗೆ
ಸಿದ್ದರಾಮಯ್ಯ ಆಯ್ಕೆಯನ್ನ ಬಿಟ್ಕೊಟ್ಟಿತ್ತು. 2 ಕ್ಷೇತ್ರ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೇನೆ ಅನ್ನೋದು ಕೊನೆಗೆ ನಿನ್ನೆ ಆ ಪಟ್ಟಿ ಬಿಡುಗಡೆಗೆ ಮುನ್ನ ಚಾಮುಂಡೇಶ್ವರಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರು. ಆದರೆ ಈಗಲೂ ಕೂಡ ಸಿದ್ದರಾಮಯ್ಯಗೆ ಆಸೆ ಇರ್ತಕ್ಕಂಥದ್ದು ಇನ್ನೊಂದು ಕ್ಷೇತ್ರ ಸೇಫ್ ಆಗಿರ್ತಕ್ಕಂಥದ್ದು, ಹಾಗೆ ಓಪನ್ ಆಗಿ ಇಟ್ಕೋಬೇಕು ಅನ್ನೋಂಥದ್ದು. ಒಂದು ಕಡೆ ಬದಾಮಿ ಹಾಗೆ ಶಾಂತಿನಗರ ಕ್ಷೇತ್ರ ಮೇಲೆ ಕೂಡ ಸಿದ್ದರಾಮಯ್ಯ ಕಣ್ಣಿದೆ ಅನ್ನೋಂಥದ್ದು. ಆದರೆ ಇವತ್ತು ಸಿದ್ದರಾಮಯ್ಯ ಆ ಹೇಳಿಕೆಯನ್ನು ಕೂಡ ಅಲ್ಲಗಳೆದಿದ್ದಾರೆ. ನನ್ನ ಆಯ್ಕೆ ಚಾಮುಂಡೇಶ್ವರಿ, ಹಾಗಾಗಿ ಯಾರು ನಾನು 2 ಕ್ಷೇತ್ರ ನಿಲ್ತೀನಿ ಅಂತ ಯಾರಿಗಾದ್ರೂ ಹೇಳಿದ್ದೀನಿ ಏನ್ರಿ ಅಂತಲೂ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ಸಿದ್ದರಾಮಯ್ಯ ನೀಡಿದರು. ಇನ್ನು ಇದ್ರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬೇಕು, ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಓಲ್ಡ್ ಆರ್ಮಿ, ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಏನು ಪ್ರಯತ್ನ ಮಾಡಿದ್ರು. ಸೊ ಎಲ್ಲ ಒಂದೇ ಏಕಪಕ್ಷೀಯ ನಾಯಕತ್ವಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಸೊ ಅಂತಿಮವಾಗಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ. ಇವತ್ತು ಟಿಕೆಟ್ ಹಂಚಿಕೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಸರಿಯಾದಂತಹ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಖರ್ಗೆ ಅವರು ಅಸಮಾಧಾನಗೊಂಡಿದ್ದಾರೆ. ತಾವು ಹೇಳಿದ್ರೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ನೋವು ಕೂಡ ಇದೆ. ಹಾಗಾಗಿ ಅವರು ಯಾವುದೇ ರೀತಿ ಇವತ್ತು ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಸೊ ಬೇಸರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ದೇವನಹಳ್ಳಿಯಿಂದ ಆಪ್ತ ನಾರಾಯಣ ಸ್ವಾಮಿಗೆ ಟಿಕೆಟ್ ಕೇಳಿದ್ರು. ಹಾಗೆಯೇ ಬೀದರ್ ದಕ್ಷಿಣದಿಂದ ಧರ್ಮಸಿಂಗ್ ಅವರ ಅಳಿಯ ಚಂದ್ರಸಿಂಗ್ ಟಿಕೆಟ್ ಕೊಡಬೇಕನ್ನುವಂಥ ಒಂದು ಆಸೆ ಕೂಡ ಖರ್ಗೆ ಅವರದಾಗಿತ್ತು. ಹಾಗೆ ಪುಲಕೇಶ್ ನಗರದಿಂದ ಪ್ರಸನ್ನ ಕುಮಾರ್ಗೆ ಟಿಕೆಟ್ ಕೊಡಿಸುವ ಪ್ರಯತ್ನ ಇತ್ತು, ಆದರೆ ಅದು ಕೂಡ ಕೈಗೂಡಿಲ್ಲ. ಬಸವಲಿಂಗಪ್ಪರ ಪುತ್ರ ಪ್ರಸನ್ನ ಕುಮಾರ್ಗೆ ಟಿಕೆಟ್ ಕೊಡಬೇಕನ್ನುವಂಥದ್ದು. ಜೊತೆಗೆ ಏನಂತಂದರೆ ಒಂದು ಕುರ್ಚಿಯಿಂದ ಅಮಿತ್ ಶಾ ಘಾಟಿಗೆಗೆ ಮಾಯಕೊಂಡದಿಂದ ಬಸವರಾಜ್ಗೆ ಟಿಕೆಟ್ ಸಿಕ್ಕಿದೆ, ಅದು ಖರ್ಗೆ ಅವರ ಬೆಂಬಲಿಗರು. ಹಾಗೆಯೇ ಇನ್ನೊಂದು ಕಡೆ ಅಲ್ಲಂಪ್ರಭು ಪಾಟೀಲ್ ಗುಲ್ಬರ್ಗಾದಿಂದಲೂ ಕೂಡ ಟಿಕೆಟ್ ಸಿಕ್ಕಿದೆ. ಸೊ ಕೆಲವು ಕಡೆಯಲ್ಲಿ ಖರ್ಗೆ ಅವರು ಹೇಳಿದಂಥ ಟಿಕೆಟ್ ಸಿಕ್ಕಿ, ಕೆಲವು ಕಡೆ ಸಿಕ್ಕಿಲ್ಲ. ಮತ್ತು ನಾವು ಮೊದಲಿಂದ ಕಾಂಗ್ರೆಸ್ ಪಾರ್ಟಿ ಕೊಡ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ, ಕರ್ತವ್ಯ. ಆ ದೃಷ್ಟಿಯಿಂದ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು. ನಮ್ಮ ಮುಖ್ಯ ಗುರಿ ಇರ್ತಕ್ಕಂಥದ್ದು BJPಗೆ ಸೋಲಿಸ್ತಕ್ಕಂಥದ್ದು ಮತ್ತು BJPಯ ಹಾವಳಿಯನ್ನು ತಡಿತಕ್ಕಂಥ ಕೆಲಸಕ್ಕೆ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸವನ್ನು ಮಾಡ್ತೇವೆ. ಇನ್ನಿದ್ರ ಮಧ್ಯೆ ಟಿಕೆಟ್ ಮಿಸ್ ಆದಂಥ ಶಾಸಕರುಗಳು ನಾಯಕರ ಮನೆಯಿಂದ ನಾಯಕರ ಮನೆಗೆ ಎಡ್ತಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಲಿಗೆ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಮಾಯಕೊಂಡದ ಟಿಕೆಟ್ ಮಿಸ್ ಆದಂಥ ಶಾಸಕ ಶಿವಮೂರ್ತಿ ನಾಯಕ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಲಿಗೆ ಬಿದ್ದರು. ನಿನ್ನೆ ಪರಮೇಶ್ವರ್ KPC ಅಧ್ಯಕ್ಷ ಪರಮೇಶ್ವರ್ ಕಾಲಿಗೆ ಕೂಡ ಬಿದ್ದರು. ಸೊ ಹಾಗಾಗಿ ಇವತ್ತು ಮಾಯಕೊಂಡದಿಂದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ಇದು ಮಾಯಕೊಂಡ ಕ್ಷೇತ್ರ ಶಾಸಕ ನಿನ್ನೆ ರಾತ್ರಿ ಪರಮೇಶ್ವರ್ ಡೆಲ್ಲಿಯಿಂದ ಬರ್ತಾ ಇದ್ದ ಹಾಗೆ ಅವ್ರ ಮನೆಗೆ ತೆರಳಿ ಕಾಲಿಗೆ ಬಿದ್ದರು. ಇವತ್ತು ಬೆಳಿಗ್ಗೆ ಖರ್ಗೆ ನಿವಾಸಕ್ಕೆ ಹೋಗಿ ಖರ್ಗೆ ಕಾಲಿಗೆ ಬಿದ್ದರು. ಖರ್ಗೆ ಮತ್ತು ಪರಮೇಶ್ವರ್ ಕಾಲಿಗೆ ಬೀಳ್ತಕ್ಕಂಥ ತಪ್ಪಲ್ಲ, ಆದರೆ ಟಿಕೆಟ್ ಮಿಸ್ ಆದ ತಕ್ಷಣ ಕಾಲು ಬೀಳ್ತಾ ಇರ್ತಕ್ಕಂಥದ್ದು. ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆಯಾದಂಥವರು ಡೆಮಾಕ್ರಸಿಯಲ್ಲಿ ಈ ರೀತಿಯಾಗಿ ಟಿಕೆಟ್ ಮಿಸ್ ಆಗಿದ್ದು ಕಾಲಿಗೆ ಬೀಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಕ್ಷೇತ್ರ ಜನರಿಗೆ ಮಾಡ್ತಕ್ಕಂಥ ಒಂದು ರೀತಿಯ ಏನು ಅವಮಾನ. ಯಾಕಂತಂದರೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಜನರಿಂದ ಆಯ್ಕೆ ಆಗ್ತಾರೆ, ಟಿಕೆಟ್ ಪಡೆಯೋದು, ಟಿಕೆಟ್ ಮಿಸ್ ಆಗೋದು ಎಲ್ಲವೂ ಕೂಡ ಪ್ರಜಾತಂತ್ರ ಪಕ್ಷದ ಆಂತರಿಕ ವಿಚಾರಗಳು. ಆದರೆ ಬಹಿರಂಗವಾಗಿ ನಾಯಕರುಗಳಿಗೆ ಈ ರೀತಿಯಾಗಿ ಹೋಗಿ ಕಾಲಿಗೆ ಬೀಳ್ತಕ್ಕಂಥದ್ದು ಎಷ್ಟು ಸರಿ ಗೊತ್ತಿಲ್ಲ. ಆದರೆ ನಾನು ಕಾಲಿಗೆ ಬೀಳ್ತಕ್ಕಂಥದ್ದೇ ಒಂದು ಪದ್ಧತಿಯನ್ನು ಮಾಡಿಕೊಂಡು ಟಿಕೆಟ್ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿ ಶಿವಮೂರ್ತಿ ನಾಯಕ್ ಇದ್ದಾರೆ. ಯಾಕಂತಂದರೆ ಈಗಾಗಲೇ ಟಿಕೆಟ್ ಕೂಡ ಫೈನಲ್ ಆಗಿದೆ, ಮತ್ತೆ ಪಟ್ಟಿ ಕೂಡ ಪ್ರಕಟ ಆಗಿದೆ. ಆದರೂ ಕೂಡ ಕೊನೆಯ ನಿರೀಕ್ಷೆ, ಕೊನೆಯ ಆಸೆ ಅಂತಲೇ ಖರ್ಗೆ ಅವರ ಕಾಲಿಗೆ ಮತ್ತೆ ಪರಮೇಶ್ವರ ಕಾಲಿಗೆ ಶಿವಮೂರ್ತಿ ನಾಯಕ್ ಬಿದ್ದಿರ್ತಕ್ಕಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದಾರೆ. ಟಿಕೆಟ್ ವಂಚಿತ ಮುಖಂಡರುಗಳು, ಶಾಸಕರುಗಳು ಈಗಾಗಲೇ ಬಂಡಾಯದ ಕಳೆಯನ್ನು ಓದಿದ್ದಾರೆ. ಮತ್ತೊಂದು ಕಡೆ ಕೋಲಾರದ ಏನು ಭಿನ್ನಮತ ಬೀದಿಗೆ ಬಂದಿದೆ, ಕಾಂಗ್ರೆಸ್ನ ಭಿನ್ನಮತ ಬೀದಿಗೆ ಬಂದಿರೋದು. ಈಗ ಕಾಂಗ್ರೆಸ್ನ ಟಿಕೆಟ್ ಮಿಸ್ ಆಗಿದ್ದರಿಂದ ಕಾಂಗ್ರೆಸ್ ಹಿರಿಯ ನಾಯಕ ಸುದರ್ಶನ್ಗೆ BJP ಗಾಳ ಹಾಕಿದೆ. ಕೋಲಾರದಿಂದ ಕಾಂಗ್ರೆಸ್ ಬಿಟ್ಟು BJPಗೆ ಬಂದರೆ ಟಿಕೆಟ್ ಕೊಡ್ತೀವಿ ಅನ್ನೋಂಥ ಭರವಸೆ ಮಾತುಗಳನ್ನು ಕಾಂಗ್ರೆಸ್ ಮುಖಂಡ ಸುದರ್ಶನ್ಗೆ BJP ನಾಯಕರು ನೀಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಕೋಲಾರದಿಂದ BJP ಅಭ್ಯರ್ಥಿಯಾಗಿ ಸುದರ್ಶನ್ ಕಣಕ್ಕಿಳಿತಾರ ಅನ್ನುವಂಥದ್ದು. ಸೊ ಈಗಾಗಲೇ ಕಾಂಗ್ರೆಸ್ನಿಂದ ಅಸಮಾಧಾನಗೊಂಡಂಥ ಟಿಕೆಟ್ ಮಿಸ್ ಆದಂಥ ನಾಯಕರುಗಳು ಹಾಗೆ BJP ಸೇರಿದಂತೆ JDS ಕೂಡ ಗಾಳ ಹಾಕ್ತದೆ. ಹಾಗಾಗಿ ಕೋಲಾರದಲ್ಲಿ ಸುದರ್ಶನ್ಗೆ ಟಿಕೆಟ್ ಮಿಸ್ ಆಗಿದ್ದರಿಂದ ಅಸಮಾಧಾನಗೊಂಡಂಥ ಅತೃಪ್ತಿಗೊಂಡಂಥ ಸುದರ್ಶನ್ ಈಗಾಗಲೇ ವೈಸ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ BJP ಕೂಡ ಕೋಲಾರದಿಂದ ಕಣಕ್ಕಿಳಿಸಲಿಕ್ಕೆ ತೆರೆಮರೆಯಲ್ಲಿ ಒಂದು ಕಸರತ್ ನಡೆಸಿದೆ, ಅವರನ್ನು ಸಂಪರ್ಕ ಕೂಡ ಮಾಡಿದೆ ಅನ್ನೋ ಮಾಹಿತಿ ಬರ್ತದೆ. ಹಾಗಾದರೆ ಸುದರ್ಶನ್ BJPಗೆ ಹೋದರೆ BJPಯ ಹುರಿಯಾಳಾಗಿ ಕೋಲಾರದಿಂದ ಅಖಾಡಕ್ಕೆ ಇಳಿತಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಆದರೆ ಸುದರ್ಶನ್ ಈಗಾಗಲೇ ಅವರ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಜೊತೆ ಚರ್ಚೆಯನ್ನು ಕೂಡ ಮಾಡಿದರೆ ಕಾಂಗ್ರೆಸ್ ಬಿಡಲ್ಲ ಅಂತ ಮಾತನ್ನು ಕೂಡ ನಿನ್ನೆ ಹೇಳಿದರು. ಆದರೆ ನಿನ್ನೆ ಪಟ್ಟಿ ಅಧಿಕೃತ ಪ್ರಕಟ ಆಗ್ತಾ ಇದ್ದ ಹಾಗೆಯೇ BJP ಕೂಡ ಎಚ್ಚೆತ್ತುಕೊಂಡಿದೆ, ಒಂದು ಆಕ್ಟಿವ್ ಆಗಿ ತನ್ನ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದೆ. ಸುದರ್ಶನ್ ಜೊತೆಗೆ ಕೂಡ ಚರ್ಚೆಯಲ್ಲಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಇದೀಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯದ ಹುರಿಯಾಳು ಅಂಬರೀಶ್ ಈಗಲೂ ಕೂಡ ಕಾಣಿಸ್ತಾ ಇಲ್ಲ. ಟಿಕೆಟ್ ಘೋಷಣೆ ಆದರೂ ಕೂಡ ನಾಯಕರನ್ನ ಸಂಪರ್ಕಿಸ್ತಾ ಇಲ್ಲ ಅಂಬರೀಶ್.
ಅಂಬರೀಶ್ ಸಿನಿಮಾ ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ ಅನ್ನೋದು ನಾಯಕರು ಸಂಪರ್ಕಕ್ಕೆ ಪ್ರಯತ್ನಿಸಿದ್ರು ಕೂಡ ಯಾರ ಕೈಗೂ ಕೂಡ ಅಂಬರೀಶ್ ಸಿಗ್ತಾ ಇಲ್ಲ, ಕಾರ್ಯಕರ್ತರು ಕೂಡ ಭೇಟಿ ಮಾಡ್ತಾ ಇಲ್ಲ. ಟಿಕೆಟ್ ನೀಡಿದ್ರು ಕೂಡ ಕಾರ್ಯಕರ್ತರನ್ನು ಭೇಟಿ ಮಾಡದೇ ಅಂಬರೀಶ್ ಸಿನಿಮಾ ಶೂಟಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ. ಸೊ ಚುನಾವಣೆ ಘೋಷಣೆಯಾಗಿ ಟಿಕೆಟ್ ಕೂಡ ಹಂಚಿಕೆಯಾಗಿ ಅಧಿಕೃತ ಪಟ್ಟಿ ಹೊರಗೆ ಬಂದ ಮೇಲೂ ಕೂಡ ಅಂಬರೀಶ್ ಯಾಕೆ ಹೊರಗೆ ಬರ್ತಾ ಇಲ್ಲ, ಕಾರ್ಯಕರ್ತರು ಮಾತಾಡ್ತಾ ಇಲ್ಲ, ನಾಯಕರ ಸಂಪರ್ಕ ಬರ್ತಾ ಇಲ್ಲ. ಸೊ ಅಂಬಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೂ ಹೋಗ್ಲಿಲ್ಲ, ಅಲ್ಲಿ ಕೂಡ ಚರ್ಚೆ ಆಗಲಿಲ್ಲ, ಅರ್ಜಿ ಕೂಡ ಹಾಕಲಿಲ್ಲ. ಕೊನೆಗೆ ಹೈಕಮಾಂಡ್ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿ ಪಟ್ಟಿ ಬಿಡುಗಡೆ ಆದರೂ ಕೂಡ ಅಂಬರೀಶ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಇದು ಬಹಳಷ್ಟು ಕುತೂಹಲ, ಮತ್ತೊಂದು ಕಡೆ ಟೆನ್ಷನ್ಗೆ ಕಾರಣ ಆಗಿರ್ತದೆ. ಕಾಂಗ್ರೆಸ್ ನಾಯಕರು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಯಾಕೆ ಅಂಬರೀಶ್ ಸಿಗ್ತಾ ಇಲ್ಲ, ಯಾಕೆ ಕಾರ್ಯಕರ್ತರು ಭೇಟಿ ಮಾಡ್ತಲ್ಲ. ಸೊ ಇದು ಈಗ ಕಾಂಗ್ರೆಸ್ ನಾಯಕರಿಗೆ ಚಿಂತೆಗೇಡು ಮಾಡಿರ್ತಕ್ಕಂಥ ಬೆಳವಣಿಗೆ. ಸೊ ಬನ್ನಿ ಎಲ್ಲ ಬೆಳವಣಿಗೆ ಬಗ್ಗೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಚಿದಾನಂದ ಪಟೇಲ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಚಿದಾನಂದ ಪಟೇಲ್ ಕೆಲವರಿಗೆ ಈಗಾಗಲೇ ಸಿಹಿ ಆದರೆ ಕೆಲವರಿಗೆ ಕಹಿ ಆಗಿದೆ. ಕಹಿ ಸಿಹಿ ಮಧ್ಯನೂ ಕೂಡ ಕೆಲವರನ್ನ ಗಾಳ ಹಾಕಲಿಕ್ಕೆ ಬಿಜೆಪಿ ಜೆಡಿಎಸ್ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಒಂದ್ ಕಡೆ ಟಿಕೆಟ್ ಕೊಟ್ಟರು ಕೂಡ ಕೆಲವರು ಹಾಗೆ ಓಡಾಡ್ಕೊಂಡಿದ್ದಾರೆ ಅಂಬರೀಶ್, ಮತ್ತು ಕೆಲವರು ಟಿಕೆಟ್ ಸಿಕ್ಕಿಲ್ಲ ಅಂತಲೇ ಅತೃಪ್ತರಾಗಿದ್ದಾರೆ. ಕೆಲವರಿಗೆ ಬಿಜೆಪಿ ಗಾಳ ಹಾಕಿದೆ, ಕೆಲವರಿಗೆ ಕಾಂಗ್ರೆಸ್ ಜೆಡಿಎಸ್ ಗಾಳ ಹಾಕಿದೆ. ಹಾಗಾದರೆ ಸುದರ್ಶನ್ ಸೇರಿದಂತೆ ಕೆಲವರು ಬಿಜೆಪಿಗೆ ಸೇರುವ ಲಕ್ಷಣಗಳು ಕಂಡು ಬಂದಿದೆಯಾ? ಹಾಗೊಂದು ಸೇರಿದ್ರೆ ಕಾಂಗ್ರೆಸ್ನಿಗೆ ವಿರುದ್ಧವಾಗಿ ಅವರು ಅಖಾಡಕ್ಕಿಳಿತಾರ? ಲಕ್ಷ್ಮಣ್ ಹೋಗೋರು ಒಂದು ಕಡೆ ಟಿಕೆಟ್ ಸಿಕ್ಕಿ ಕೆಲವರಿಗೆ ಆಸಕ್ತಿ ಇಲ್ಲ, ಅಂಬರೀಶ್ ಅಂತವ್ರಿಗೆ ಕೂಡ ಆಸಕ್ತಿ ಇಲ್ಲ. ಮತ್ತೊಂದು ಕಡೆ ಟಿಕೆಟ್ಗೆ ಆಗಿದ್ದಂಥವ್ರು ಟಿಕೆಟ್ ಸಿಗದೆ ಈಗ ಬಂಡಾಯ ಹೇಳುವ ಸಾಧ್ಯತೆ ಇದೆ. ಈಗ ಈ ಎಲ್ಲ ಬಂಡಾಯದ ಬಾವುಟವನ್ನ ಆರಿಸ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಬಹಳಷ್ಟು ಜನರು JDS ಮನೆಯ ಕದ ತಟ್ತಿದ್ದಾರೆ, ಇನ್ನು ಕಮಲ ಮನೆಯ ಕದವನ್ನು ತರ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಸುದರ್ಶನ್ ರವರನ್ನ ಟಚ್ ಮಾಡಿದ್ರು. ಅವರು ಕೋಲಾರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ IAS ಅಧಿಕಾರಿ ಜಮೀರ್ ಪಾಷರ್ ಅವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಅವರು ಕಾಂಗ್ರೆಸ್ ವಿರುದ್ಧ ಬಂಡೆದಿದ್ದಾರೆ. ಈಗಾಗಲೇ ಅವರ KPCC ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಅವರು ಇದೀಗ ದೇವನಹಳ್ಳಿಯಲ್ಲಿ ತಮ್ಮ ಆಪ್ತರೊಂದಿಗೆ ಸಭೆಯನ್ನು ಸೇರಿಸಿದ್ದಾರೆ. ಅಲ್ಲದೆ ಸಭೆಯಲ್ಲಿ ಕೂಡ ಆಪ್ತರ ನಿರ್ಧಾರದ ಮೇಲೆ ಮುಂದೆ ಹೆಜ್ಜೆ ಇಡಲು ತೀರ್ಮಾನ ಮಾಡಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಖರ್ಗೆ ಅವರ ಶಿಷ್ಯರಾಗಿದ್ದಾರೆ. ಅಲ್ಲದೆ ಅವ್ರಿಗೂ ಕೂಡ ಬಿಜೆಪಿ ಗಾಳ ಹಾಕಿರುವಂತದ್ದು. ಇನ್ನ ಪುಲಕೇಶಿ ನಗರದ ಪ್ರಮುಖ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಪ್ರಸನ್ನ ಕುಮಾರ್ ಕೂಡ ಬಿಜೆಪಿ ಅವರು ಗಾಳ ಹಾಕಿದ್ದಾರೆ. ಜೊತೆಗೆ JDS ಕೂಡ ಅವರಿಗೆ ನೀವು ಬಂದ್ರೆ ದೇವನಹಳ್ಳಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಅದನ್ನು ಅವರು ಡಿನೇ ಮಾಡಿದ್ದಾರೆ. ಸದ್ಯ ಇದೀಗ ಕಾಂಗ್ರೆಸ್ನ ಅತೃಪ್ತರತ್ತ ಬಿಜೆಪಿ ಮತ್ತು JDS ಈಗಾಗಲೇ ಅವ್ರನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಟಿಕೆಟ್ ಕೊಟ್ಟಿರ್ತಕ್ಕಂಥ ಅಂಬರೀಶ್ ಅವರಿಗೆ ಆಸಕ್ತಿ ಇಲ್ಲದಂತಾಗಿದೆ. ಈಗಾಗಲೇ ನಾಯಕರು ಕೂಡ ಇದು ತಲೆ ಬಿಸಿಯಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಅವರ ಹೆಸರು ಘೋಷಣೆಯಾದರೂ ಕೂಡ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ KC ವೇಣುಗೋಪಾಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಂಬರೀಶ್ ಅವರು ಯಾರ ಕೈಗೂ ಸಿಕ್ಕಿಲ್ಲ. ಜೊತೆಗೆ ಅಂಬರೀಶ್ ಕೂಡ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಅವರ ಕ್ಷೇತ್ರದ ಮಂಡ್ಯ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಾಯಕರುಗಳು ಕೂಡ ಅಂಬರೀಶ್ ಅವರನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅಂಬರೀಶ್ ಅವರು ಅಂಬಿ ನಿನಗೆ ವಯಸ್ಸಾಯ್ತಲ್ಲ ಅನ್ನೋ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಎಲ್ಲ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ನಾನು ಹೇಳಿದವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪರೋಕ್ಷವಾಗಿ ಹೈಕಮಾಂಡ್ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಹೈಕಮಾಂಡ್ ಅವರ ಯಾವ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಕೊನೆಗೆ ನಿಮಗೆ ಮಾತ್ರ ಮಂಡ್ಯ ಟಿಕೆಟ್ ಅಂತ ಹೇಳಿ ಅವರ ಹೆಸರನ್ನು ಘೋಷಣೆ ಮಾಡಿದೆ. ಹೆಸರನ್ನು ಘೋಷಣೆ ಮಾಡಿದ ಮೇಲೂ ಕೂಡ ಅವರು ಚುನಾವಣಾ ಅಖಾಡಕ್ಕೆ ಇಳಿಬೇಕು ಇಳಿಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿದಾರ, ಅಥವಾ ಅವರು ಅದ್ರ ಬಗ್ಗೆ ಗಂಭೀರವಾಗಿ ಇದಾರಾ ಇಲ್ಲ ಅನ್ನುವಂಥದ್ದೇ ಅನುಮಾನ ಕೆಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಕೂಡ ಆ ನಾಯಕರು ಕೂಡ ಟೆನ್ಷನ್ ಆಗಿರೋದೇ ವಿಚಾರ. ಯಾಕಂತಂದ್ರೆ ಅಂಬರೀಶ್ ಅವರು ಇವತ್ತಿನವರು ಕೂಡ ರಾಜಕಾರಣದ ವಿಚಾರದಲ್ಲಿ ಗಂಭೀರ ಇಲ್ಲ ಮತ್ತು ಗಂಭೀರತೆ ಇಲ್ಲ. ಒಂದು ವೇಳೆ ಅವರಿಗೆ ಗಂಭೀರ ಮತ್ತು ಗಂಭೀರತೆ ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಸ್ವತಃ ಎಲ್ಲಾ ನಾಯಕರು ಹೇಳ್ತಾರೆ. ಈ ಮಾತನ್ನ ಕಾಗೋಡು ತಿಮ್ಮಪ್ಪನವರು ಇತ್ತೀಚೆಗೆ ಹೇಳಿದ್ರು. ಇದರ ಭಾಗವಾಗಿ ಇದೀಗ ನಾನು ಹೇಳಿದ ಕಾಂಗ್ರೆಸ್ ಕೇಳಲಿ ಅನ್ನೋ ಒಂದು ಅವರ ಉದ್ದಟತನ. ಆದ್ರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಕೂಡ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಯಾಕಂತ ಹೇಳಿ ಅವ್ರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಪರಿಗಣಿಸಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೈ ಎಲೆಕ್ಷನ್ ಅಂದ್ರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಅಲ್ಲಿ ಅವರಿಗೆ ಸಹಾಯ ಮಾಡಿದ್ದು. ಆ ಸಹಾಯದ ಪ್ರತೀಕವಾಗಿ ಅಂಬರೀಶ್ ಅವರು ಇನ್ನೂ ಕೈ ಬಿಟ್ಟಿಲ್ಲ. ಇದರ ನಡುವೆ ಕೂಡ ಅಂಬರೀಶ್ ಅವರು ಒಂದು ವೇಳೆ ಅವರು ನಿಲ್ಲದಿದ್ರೆ ಅವರ ಶಿಷ್ಯ ಆಪ್ತ ಆಗಿರ್ತಕ್ಕಂಥ ಅಮರಾವತಿ ಚಂದ್ರಶೇಖರ್ಗೆ ಟಿಕೆಟ್ ಕೊಡಿ ಅಂತ ಕೇಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಅಂಬರೀಶ್ ಅವರಿಗೆ ಚುನಾವಣೆ ನಿಲ್ಲಲಿಕ್ಕೆ ಮನಸ್ಸಿಲ್ಲ. ನೀವು ನಿಲ್ಲದ್ರೆ ನಿಮ್ಮ ಪತ್ನಿ ಸುಮಲತ್ನಾದ್ರೂ ನಿಲ್ಲಿಸಿ ಅಂತ ಹೇಳಿ ಈ ಹಿಂದೆ ಕೂಡ ಕಾಂಗ್ರೆಸ್ನವರು ಕೇಳ್ಕೊಂಡ್ರು. ಆದ್ರೆ ನಾನು ನಿಲ್ಲಲ್ಲ, ನನ್ನ ಹೆಂಡತಿನೂ ನಿಲ್ಲ, ನಾನು ಕೇಳಿದವರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅಂಬರೀಶ್. ಲಕ್ಷ್ಮಣ್ ಹೋಗಾರ್ ಪಟೇಲ್ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥರು ಹೆಚ್ಚಿನ ಮಾಹಿತಿ ಕೊಟ್ಟರು. ಯಾಕಂದ್ರೆ ಯಾವ ರೀತಿಯಾದ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಆಗ್ತದೆ. ಒಂದು ಕಡೆ ಟಿಕೆಟ್ ಕೈ ತಪ್ಪಿದಂತವರು ಅತೃಪ್ತರಾಗಿದ್ರೆ ಅವರಿಗೆ ಬಿಜೆಪಿ JDS ಗಳಾಗ್ತದೆ. ಇನ್ನು ಕೆಲವರು ಟಿಕೆಟ್ ಕೈ ಕೊಟ್ಟರು ಕೂಡ ಅವರು ನಾಪತ್ತೆ ಆಗಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರ ಕೈ ಸಿಗ್ತಲ್ಲ, ಇದು ಬಂಡ್ಯದ ಅಂಬರೀಶ್ ಅವರ ಸ್ಥಿತಿ. ಸೊ ಹಾಗಾದ್ರೆ ಈಗ ಚನ್ನಪಟ್ಟಣದಲ್ಲಿ ರಾಜಕೀಯ ಪಟ್ಟುಗಳು ಏನು ನಡೀತಾ ಇದೆ? DK ಶಿವಕುಮಾರ್ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಾಫ್ಟ್ ಆಗಿದ್ರು ಅನ್ನುವಂಥದ್ದು, ಅದನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಅದನ್ನ ಈಗ ಮುರಿದು ಹಾಕಿದ್ದಾರೆ. ಸೊ ಕಾಂಗ್ರೆಸ್ ಹುರಿಯಾಳಾಗಿ ಹಿರಿಯ ಸಚಿವ HM ರೇವಣ್ಣನ ಕಣಕ್ಕಿಳಿಸುವ ಮೂಲಕ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡುವಂತ ಒಂದು ಈಗ ರಾಜಕೀಯ ವ್ಯೂಹ ರಚನೆ ಆಗಿದೆ. DK ಶಿವಕುಮಾರ್ ಮತ್ತು ಈಗ ರೇವಣ್ಣ ಹಾಗೆ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಈ ಚುನಾವಣೆ ಎದುರಿಸಬೇಕಾಗಿದೆ. ಯಾಕಂತಂದ್ರೆ ಈಗ ರಾಮನಗರ ಚನ್ನಪಟ್ಟಣ DK ಶಿವಕುಮಾರ್ ಅವರ ಅಖಾಡ ಕೋಟೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಮತ್ತು ಯೋಗೀಶ್ವರ್ ಮಧ್ಯ ಫೈಟ್ ಇತ್ತಲ್ಲ,
ಅದು ಈಗ ತ್ರಿಕೋನ ಸ್ಪರ್ಧೆಯಾಗಿ ರೂಪುಗೊಂಡಿದೆ. ಎಚ್ ಎಂ ರೇವಣ್ಣ ಅಖಾಡಕ್ಕೆ ಎಂಟ್ರಿ ಆಗಿರೋದ್ರಿಂದ ಚನ್ನಪಟ್ಟಣದ ಚಕ್ರವ್ಯೂಹ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಹಾಗಾಗಿ ಈ ಚುನಾವಣಾ ಅಖಾಡದಲ್ಲಿ ಕುಮಾರಸ್ವಾಮಿ ಮತ್ತು ಯೋಗೀಶ್ವರ್ ಹಾಗೆ ರೇವಣ್ಣ ಮಧ್ಯೆ ತ್ರಿಕೋನ ಸ್ಪರ್ಧೆ ಇದೆ. ಸೊ ಇದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಲೆಕ್ಕಾಚಾರ. ಅಷ್ಟು ಸಲೀಸಾಗಿ ಈ ಒಂದು ಸ್ಪರ್ಧೆನ ಮಾಡಬಾರ್ದು, ಇದು ಬಹಳ ಬಿಗಿಪಟ್ಟಿನಿಂದ ಕೂಡಂತ ಚುನಾವಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಚ್ ಎಂ ರೇವಣ್ಣ ಅಖಾಡಕ್ಕೆ ಬಂದಿದ್ದಾರೆ. ಈಗ ರಂಗೇರ್ತದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಒಳ ಒಪ್ಪಂದಗಳೆಲ್ಲವೂ ಕೂಡ ಈಗ ಬಯಲಾಗುತ್ತೆ. ಈ ಅಖಾಡದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಗಟ್ಟಿಯಾದಂಥ ಒಂದು ನಾಯಕತ್ವವನ್ನು ಡಿ ಕೆ ಶಿವಕುಮಾರ್ ಕೊಡಲೇಬೇಕು. ಈ ಚುನಾವಣೆಯನ್ನು ಕೂಡ ಪ್ರತಿಷ್ಠೆಗೆ ತೆಗೆದುಕೊಳ್ಬೇಕನ್ನೋ ಮೆಸೇಜ್ ಪಾಸ್ ಆಗಿದೆ.